ಹಲೋ ಫುಡೀಸ್, ವೆಲ್ಕಮ್ ಟು ಗಾಯೂಸ್ ಕಿಚನ್. ಇವತ್ತು ಮತ್ತೊಂದು ದೋಸೆ ರೆಸಿಪಿ ಮಾಡ್ಕೊಳ್ಳೋಣ. ರೆಡ್ ದೋಸೆ ತುಂಬ ರುಚಿಯಾಗುತ್ತೆ, ಇನ್ಸ್ಟೆಂಟಾಗೂ ಸಹ ಮಾಡ್ಕೊಬೋದು. ಇದನ್ನು ಎರಡು ರೀತಿನಲ್ಲಿ ಮಾಡ್ಕೊಬೋದು. ಒಂದು ಬಂದು ಸೆಟ್ ದೋಸೆ ಮಾಡ್ತೀವಲ್ಲ ಅದೇ ಥರ, ಮತ್ತೊಂದು ಮಾಮೂಲಿ ನೀರು ದೋಸೆ ಮಾಡ್ಕೊಳ್ತೀವಲ್ಲ ತೆಳುವಾದ ದೋಸೆ, ಆ ರೀತಿನಲ್ಲೂ ಮಾಡ್ಕೊಬೋದು. ಒಂದೇ ಬ್ಯಾಟರ್ನ ಬಳಸ್ಕೊಂಡು ಎರಡು ರೀತಿ ದೋಸೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ, ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಆಲ್ರೆಡಿ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ಔಟ್ ಮಾಡಿ. ದೋಸೆ ಪ್ರೀ ಮಿಕ್ಸ್ ಮಾಡೋದು ಹೇಗಂತ, ಅದೇ ಪ್ರೀ ಮಿಕ್ಸ್ನ ಬಳಸ್ಕೊಂಡು ಒಂದು ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಕಪ್ಪಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಒಂದು ಪಿಂಚಷ್ಟು ಇದಕ್ಕೆ ಅಡುಗೆ ಸೋಡಾನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ. ಇದನ್ನೆಲ್ಲ ಏನು ಅಂದರೆ ಫರ್ಮೆಂಟೇಷನ್ ಹಾಕೋಕ್ಕೆಲ್ಲ ಬಿಡೋದೇನು ಬೇಕಾಗಿಲ್ಲ. ಇನ್ಸ್ಟೆಂಟಾಗಿ ಈ ರೀತಿ ರುಬ್ಬಿಟ್ಟು ತಕ್ಷಣಕ್ಕೆ ದೋಸೆನ ಹಾಕ್ಕೊಬೋದು. ಈ ದೋಸೆ ಬ್ಯಾಟರ್ಗೆ ಈಗ ನಾನಿಲ್ಲಿ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ಇಷ್ಟನ್ನು ಸೇರಿಸ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೆ. ಆ ಪೇಸ್ಟ್ನ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಬ್ಯಾಟರ್ಗೆ ಸೇರಿಸ್ಕೋಬೇಕಾಗತ್ತೆ. ಫಸ್ಟ್ 2 ಸ್ಪೂನ್ ಹಾಕ್ಕೊಂಡೆ, ಕಲರ್ ಕಮ್ಮಿ ಅನ್ನಿಸ್ತು, ಮತ್ತೊಂದು 2 ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಟೋಟಲಾಗಿ 5 ಸ್ಪೂನು ಈ ಒಂದು ರೆಡ್ ಖಾರ ಏನಿದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬಂದು ಮಸಾಲೆ ದೋಸೆ ಮೇಲೆ ಹಚ್ತಕ್ಕಂಥ ಕೆಂಪು ಖಾರ. ಆ ಕೆಂಪು ಖಾರನ ಫುಲ್ಲಾಗಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಖಾರ ಅಂತೂ ಖಂಡಿತ ಬರೋದಿಲ್ಲ, ಸ್ವಲ್ಪನೂ ಖಾರ ಇರೋದಿಲ್ಲ. ಹಾಗಾಗಿ ನಾವು ಬಳಸಿರೋದಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಅದರಿಂದ ಖಾರ ಎಲ್ಲ ಏನೂ ಹಾಕೋದಿಲ್ಲ. ಆರಾಮಾಗಿ ನೀವು ಸೇರಿಸ್ಕೊಬೋದು. 5 ಸ್ಪೂನ್ ಸೇರಿಸ್ಕೊಂಡಾದ್ಮೇಲೆ ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೋಸೆ ಸಹ ಅಷ್ಟೇ ರುಚಿಯಾಗಿ ಬರುತ್ತೆ. ಈಗ ಇದನ್ನು ಕಾದಿರ್ತಕ್ಕಂಥ ಹೆಂಚಿಗೆ ಹಾಕಿಬಿಟ್ಟು ಫಸ್ಟು ನೀರು ದೋಸೆ ಥರ ತೆಳುವಾಗಿ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ 1-2 ಡ್ರಾಪಷ್ಟು ಎಣ್ಣೆ ಹಾಕಿಬಿಟ್ಟು ತವಾನ ಗ್ರೀಸ್ ಮಾಡ್ಕೊಂಬಿಡೋಣ. ನೋಡಿ, ಈಗ ಒಂದು ಸೌಟಷ್ಟು ನಾನು ಇಲ್ಲಿ ಬ್ಯಾಟರ್ನ ತೊಗೊಂಡು ತೆಳುವಾಗಿ ಅದನ್ನು ಹರಡ್ಕೊಳ್ತಾ ಇದ್ದೀನಿ. ಇದನ್ನು 2 ಥರ ಮಾಡ್ಕೊಬೋದು ಅಂತ ಹೇಳಿದ್ದೆಲ್ಲ. ಫಸ್ಟು ತೆಳು ದೋಸೆನ ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಳ್ಳೋಣ. ನೋಡಿ, ಈ ರೀತಿ ಹಾಕಿಬಿಟ್ಟು ತೆಳ್ಳಗೆ ಹರಡ್ಕೊಂಡ್ರೆ ಆಯಿತು. ಇದಾದಮೇಲೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಏನು ಬೇಕಾದರೂ ನೀವು ಹಾಕ್ಕೊಬೋದು. ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಾವಲಿನ ಆಚೀಚೆ, ಅಂದರೆ ಸ್ವಲ್ಪ ಹೀಟು ಈವನ್ನಾಗಿ ಸ್ಪ್ರೆಡ್ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ತವಾನ ತಿರುಗಿಸ್ಕೊಂಡು ಎಲ್ಲ ಕಡೆನೂ ಈವನ್ನಾಗಿ ಬೇಯೋ ಥರ ನೋಡ್ಕೊಳ್ಳಿ. ಆವಾಗಲೇ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಬೆಂದಾದಮೇಲೆ ಇದನ್ನು ಮತ್ತೊಂದು ಕಡೆಗೆ ಮಗ್ಚಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ. ನ್ಯಾಚುರಲಾಗಿ ಬ್ಯಾಡಗಿ ಮೆಣಸಿನ್ಕಾಯಿಂದ ಇಷ್ಟೊಂದು ಚೆಂದ ಕಲರ್ ಬಂದಿದೆ. ನೋಡಿ, ಇನ್ನೊಂದು ಕಡೆ ಇದನ್ನು ಫ್ಲಿಪ್ ಮಾಡ್ಕೊತಾ ಇದ್ದೀನಿ. 2 ನಿಮಿಷ ಈ ಕಡೆನೂ ಬೇಯಿಸಿದ್ದಾದಮೇಲೆ ತೆಕ್ಕೊಂಡ್ರೆ ರುಚಿಯಾದಂಥ ಕೆಂಪು ದೋಸೆ ರೆಡಿ ಆಗುತ್ತೆ. ಹಾಗೆಯೇ ಇದನ್ನು ಒಂದೇ ಬ್ಯಾಟರ್ನ ಬಳಸ್ಕೊಂಡು 2 ಥರ ದೋಸೆನ ಮಾಡಿಕೊಡ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗುತ್ತೆ. ನೋಡಿ, ಒಂದು ರೀತಿ ದೋಸೆ ರೆಡಿ ಆಯ್ತಲ್ಲ, ಮತ್ತೊಂದು ರೀತಿ ದೋಸೆನ ಮಾಡ್ಕೊಳ್ಳೋಣ. ಈಗ ಏನಿಲ್ಲ, ಸೇಮ್ ಬ್ಯಾಟರ್ನ ಬಳಸ್ಕೊಂಡು ನಾವು ಸೆಟ್ ದೋಸೆ ಹೇಗೆ ಹಾಕ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಇದನ್ನು ತುಂಬ ತೆಳುವಾಗೆಲ್ಲ ಹರಡೋದು ಬೇಡ, ಸ್ವಲ್ಪ ದಪ್ಪನಾಗಿ ಹರಡಿದ್ರೆ ಆಯಿತು. ಇನ್ಸ್ಟೆಂಟಾಗಿ ಮಾಡಿದ್ರೂ ದೋಸೆ ಅಷ್ಟೇ ಫ್ಲಫಿಯಾಗಿ, ಅಷ್ಟೇ ಸಾಫ್ಟಾಗಿ ಬರುತ್ತೆ. ನೋಡಿ, ನೀವೇ ನೋಡ್ಬೋದು, ಈಗ ಹರಡಿದಿನ ಪಟ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸು ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಈ ರೀತಿ ಬಂತಂದರೆ ದೋಸೆ ಪರ್ಫೆಕ್ಟಾಗಿರುತ್ತೆ ಅಂತ ಅರ್ಥ. ನೋಡಿ, ಇದ್ರ ಮೇಲಿಂದ ಈಗ ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫರ್ಮೆಂಟೇಷನ್ ಮಾಡೋ ಅಗತ್ಯನೇ ಇಲ್ಲ, ಮಾಡಿರೋ ದೋಸೆಗಿಂತನೂ ಇನ್ನೂ ಚೆನ್ನಾಗೇ ಬಂದಿದೆ ಅಂತ ಹೇಳ್ಬೋದು. ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಸುಮ್ಮನೆ ಅಲಂಕಾರಕ್ಕೋಸ್ಕರ. ಇದು ಬೇಕಂದರೆ ಹಾಕ್ಕೊಬೋದು ಅಥವಾ ಸ್ಕಿಪ್ ಮಾಡ್ಕೊಬೋದು ನೀವು. ಇದನ್ನು ಈಗ ಮತ್ತೊಂದು ಬದಿಯಲ್ಲೂ ಸಹ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಸೆಟ್ ದೋಸೆ ಅಥವಾ ಎಳ್ಳು ದೋಸೆ ಯಾವುದು ಬೇಕಾದರೂ ಹಾಕ್ಕೊಬೋದು. ಯಾವಾಗಲೂ ಒಂದೇ ಥರ ಅಲ್ಲದೆ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ, ಟೇಸ್ಟು ಅದ್ಭುತವಾಗಿರುತ್ತೆ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.